ಆತ್ಮೀಯ ವೀಕ್ಷಕರೇ, ನೀವು ನೋಡ್ತಾ ಇರೋ ನಂಬರ್ ಒನ್ ಚಾನಲ್ಗೆ ಸ್ವಾಗತ ಬಯಸುತ್ತೇನೆ. ವೀಕ್ಷಕರೇ, ನಾನು ಸೈಯದ್. ಈಗ ಎಲ್ಲರ ದೃಷ್ಟಿ ಸತೀಶ್ ಜಾರಕಿಹೊಳಿ ಅವರ ಮುಂದೆ. ಯಾಕೆ? ಇನ್ನು ಕೆಲವೇ ದಿನಗಳಲ್ಲಿ ಜಿಲ್ಲಾ ಪಂಚಾಯತ್ ಮತ್ತು ತಾಲೂಕಾ ಪಂಚಾಯತ್ ಚುನಾವಣೆಗಳ ಘೋಷಣೆ ಆಗುವುದರಲ್ಲಿ ಕ್ಷಣಗಣನೆ ಆರಂಭವಾಗಿದೆ. ಯಾಕೆಂದರೆ ಈಗಾಗಲೇ ಕ್ಯಾಟಗರಿ ಸಹಿತ ಸರ್ಕಾರ ಬಿಡುಗಡೆ ಮಾಡಲಾಗಿದೆ. 2023ನೇ ಸಾರ್ವತ್ರಿಕ ವಿಧಾನಸಭಾ ಚುನಾವಣೆಗೆ ಈ ಜಿಲ್ಲಾ ಪಂಚಾಯತ್ ಚುನಾವಣೆ ದಿಕ್ಸೂಚಿಯಾಗುವುದರಲ್ಲಿ ಸಂದೇಹವಿಲ್ಲ ವೀಕ್ಷಕರೇ. ಹಾಗಾದರೆ ಏನು ಮಾಡ್ತಾ ಇದ್ದಾರೆ ಸತೀಶ್ ಜಾರಕಿಹೊಳಿ? ಸತೀಶ್ ಜಾರಕಿಹೊಳಿ ಕಾಂಗ್ರೆಸ್ಗೆ ಒಂದು ಬಿಗ್ ಟಾನಿಕ್ ಇದ್ದಂಗೆ. ಈಗ ಅವ್ರ ಮನೆ ಜನ ಬರೋದು ನೋಡಿದರೆ ಸಾಗರೋಪದಲ್ಲಿ ಬರ್ತಾ ಇದ್ದಾರೆ. ಎಲ್ಲಿಯ ಜನ? ಬೆಳಗಾವಿ ಜಿಲ್ಲೆ ಅಷ್ಟೇ ಅಲ್ಲ, ಬಾಗಲಕೋಟೆ, ಬಿಜಾಪುರ, ಧಾರವಾಡದಿಂದಲೂ ಸಹಿತ ಅನೇಕ ಕಾಂಗ್ರೆಸ್ ಕಾರ್ಯಕರ್ತರು, ಧುರೀಣರು ಸಾಗರೋಪದಲ್ಲಿ ಅವರ ಮನೆಗೆ ಬಂದು ತಮ್ಮ ಅಹವಾಲವನ್ನು ಕೊಡ್ತಾ ಇದ್ದಾರೆ. ತಮ್ಮ ಕ್ಷೇತ್ರಕ್ಕೆ ಈ ಅಭ್ಯರ್ಥಿ ಯೋಗ್ಯ ಅನ್ನುವ ಒಂದು ಲಿಸ್ಟ್ಗಳನ್ನ ಕೊಡ್ತಾ ಇದ್ದಾರೆ. ಈಗ ತುಂಬ ಕಾರ್ಯಚಟುವಟಿಕೆಯಿಂದ ಚುರುಕುಗೊಂಡಿರುವ ಸತೀಶ್ ಜಾರಕಿಹೊಳಿ ಬೆಳಗಾವಿ ಜಿಲ್ಲೆಯಲ್ಲಿ 90 ಸ್ಥಾನ ಜಿಲ್ಲಾ ಪಂಚಾಯತ್ ಇದೆ. ಅದರಲ್ಲಿ 80 ಸ್ಥಾನ ಗೆಲ್ಲುವಲ್ಲಿ ಪರಿಶ್ರಮ ಪಡುವುದರಲ್ಲಿ ಸಂದೇಹವಿಲ್ಲ. ಅದರಲ್ಲಿ ಈ ಸಾರಿ ಜಿಲ್ಲಾ ಪಂಚಾಯತ್ ತಮ್ಮ ವ್ಯಾಪ್ತಿಗೆ ತೆಗೆದುಕೊಳ್ಳುವುದರಲ್ಲಿ ರಣತಂತ್ರಗಳನ್ನ ಹೆಣೆತಾ ಇದ್ದಾರೆ ಸತೀಶ್ ಜಾರಕಿಹೊಳಿ. ಸತೀಶ್ ಜಾರಕಿಹೊಳಿ ಅನುಭವಿಕ ರಾಜಕಾರಣಿ, ಸಮಾಜ ಸೇವೆಯಿಂದ ಬಂದವರು, ಅನೇಕ ರೀತಿಯ ಕಾರ್ಯತಂತ್ರಗಳನ್ನು ಹೆಣೆಯುವುದರಲ್ಲಿ ಮಾತಿನಲ್ಲಿ ಕಡಿಮೆ, ಆದರೆ ಕೆಲಸದಲ್ಲಿ ಚುರುಕು. ಮೊನ್ನೆ ಅವರ ಹಿಲ್ ಗಾರ್ಡನ್ ಮನೆಯಲ್ಲಿ ಜನಜಾತ್ರೆ ನೋಡಿದರೆ ನಿಜಕ್ಕೂ ಆ ದೃಶ್ಯ ನಾನು ತೋರಿಸ್ತಾ ಇದ್ದೀನಿ, ನೀವು ನೋಡಿ. ಈಗ ಎಲ್ಲರಿಗೂ ಕುತೂಹಲ, ಬೆಳಗಾವಿ ಜಿಲ್ಲೆಯಲ್ಲಿ ನಮ್ಮ ಅಭ್ಯರ್ಥಿ ಗೆಲ್ಲಬೇಕು, ನಮ್ಮ ಅಭ್ಯರ್ಥಿ ಗೆಲ್ಲಬೇಕು. ಪ್ರತಿ ತಾಲೂಕಿನಿಂದ ಆಯಾಯ ಕೆಟಗರಿ ಮುಖಾಂತರ ಮಹಿಳೆಯರು ಮತ್ತು ಪುರುಷರು ಎಲ್ಲರೂ ಕಾಂಗ್ರೆಸ್ ಪರವಾಗಿ ಈ ಅಭ್ಯರ್ಥಿಗೆ ಟಿಕೆಟ್ ಕೊಡಿ ಅಂತ ತೀರುವ ಒತ್ತಡ ಸಹಿತ ಸತೀಶ್ ಜಾರಕಿಹೊಳಿ ಅವರ ಮುಂದೆ ತರ್ತಾ ಇದ್ದಾರೆ. ಅವರು ಅದನ್ನು ಕೂಲಂಕುಷವಾಗಿ ಪರಿಶೀಲಿಸಿ ಅಲ್ಲಿ ಕೇಡ್ರ ಮಟ್ಟದ ಕಾರ್ಯಕರ್ತರನ್ನು ಕರೆಸಿ ಅವರ ಜೊತೆ ಸಮಾಲೋಚನೆ ಮಾಡಿ ಟಿಕೆಟ್ ಅನೌನ್ಸ್ ಮಾಡೋದೊಂದೇ ಬಾಕಿ ಸತೀಶ್ ಜಾರಕಿಹೊಳಿ ಅವರ ವ್ಯಾಪ್ತಿಗೆ ಬಿಟ್ಟ ವಿಷಯ. ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಮೊನ್ನೆ MP ಎಲೆಕ್ಷನ್ದಲ್ಲಿ ಲೋಕಸಭಾ ಉಪಚುನಾವಣೆಯಲ್ಲಿ ನಡೆದಂಥ ಘಟನೆ ನೋಡಿದರೆ ಕೇವಲ 5,000 ಮತಗಳದಿಂದ ಪರಾಭವಗೊಂಡಿದ್ದಂಥ ಸತೀಶ್ ಜಾರಕಿಹೊಳಿ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಒಂದು BJPಗೆ ಪರ್ಯಾಯ ವ್ಯವಸ್ಥೆ ನಾವಿದ್ದೀವಿ ಅಂತ ತೋರಿಸಿಕೊಟ್ಟಂಥ ಒಬ್ಬ ಮಹಾನಾಯಕ. ಆ ಮಹಾನಾಯಕ ಈಗ ಬೆಳಗಾವಿ ಜಿಲ್ಲೆಯಲ್ಲಿ 80 ಸ್ಥಾನಗಳನ್ನು ಜೆಡಿಪಿದಿಂದ ಗೆದ್ದು ಒಂದು ಕರ್ನಾಟಕ ರಾಜ್ಯಕ್ಕೆ ಒಂದು ದಿಕ್ಸೂಚಿಯಾಗಿ ತೋರಿಸಲಿಕ್ಕೆ ಪರಿಶ್ರಮ ಪಡ್ತಾ ಇದ್ದಾರೆ. ಅವರ ಫಾಲೋವರ್ಸು ಇದ್ದಾರೆ, ಅವರ ಅಭಿಮಾನಿ ಬಳಗ ಇದೆ, ಅವರ ಕಾರ್ಯಕರ್ತರು ಇದ್ದಾರೆ. ಹುರುಪು ಹುಮ್ಮಸ್ಸಿನಿಂದ ಕಾರ್ಯ ಚಟುವಟಿಕೆ ಮುಖಾಂತರ ಕಾಂಗ್ರೆಸ್ 2023ರಲ್ಲಿ ತಮ್ಮ ಬಾವುಟ ಹಾರಿಸುವುದರಲ್ಲಿ ತಲ್ಲೀನರಾಗಿ ಕಾರ್ಯೋನ್ಮುಖರಾಗಿರುವಂಥ ಸತೀಶ್ ಜಾರಕಿಹೊಳಿ ಅವರ ಜನರು ಬಂದು ಭೇಟಿಯಾದಾಗ ಎಷ್ಟೊಂದು ಸಮಾಧಾನದಿಂದ ಎಲ್ಲರ ಅಹವಾಲವನ್ನು ಸ್ವೀಕರಿಸಿ ಎಲ್ಲರ ಜೊತೆ ಸಮಾಲೋಚನೆ ಮಾಡಿ ಅವರನ್ನು ಕಳಿಸ್ತಾರೆ. ಅವರಿಗೆ ಯಾವುದೇ ಸಿಟ್ಟಿಲ್ಲ, ಯಾವುದೇ ಮಾರು ಉತ್ತರ ಸಹಿತ ಕೊಡೋದಿಲ್ಲ. ನೇರವಾಗಿ ಹೇಳಿಬಿಡ್ತಾರೆ, ಈ ಕೆಲಸ ಆಗುತ್ತೆ, ಈ ಕೆಲಸ ಆಗುತ್ತೆ ಅಂತ. ಅದನ್ನು ದೃಶ್ಯ ನಾನು ತೋರಿಸ್ತಾ ಇದ್ದೀನಿ. ನಮ್ಮ ನಂಬರ್ ಒನ್ ಚಾನಲಲ್ಲಿ ಭೇಟಿ ಕೊಟ್ಟಾಗ ಕೆಲವು ದೃಶ್ಯಗಳನ್ನ ನಾವು ಕಂಡಿದ್ದು. ಅಲ್ಲಿ ಬಾಗಲಕೋಟದಿಂದ ಅನೇಕ ಜನ ಬಂದಿದ್ದರು. ಅಥಣಿದಿಂದ ಹಿಡಿದು ಖಾನಾಪುರ, ಬೆಳಗಾವಿ, ಧಾರವಾಡ, ಬಿಜಾಪುರ ಅನೇಕ ದೊಡ್ಡ ದೊಡ್ಡ ಧುರೀಣರು, ಕಾಂಗ್ರೆಸ್ ಪ್ರಮುಖರು ಬಂದು ತಮ್ಮ ತಮ್ಮ ಲಿಸ್ಟ್ಗಳನ್ನ ಅವರಿಗೆ ಕೊಡ್ತಾ ಇದ್ರು. ಇನ್ನು ಪ್ರವಾಸ ಪ್ರಾರಂಭವಾಗುವುದರಲ್ಲಿ ಕೆಲವೇ ಕ್ಷಣಗಳಿವೆ. ರಾಜ್ಯಾದ್ಯಂತ ಪ್ರವಾಸ ಮಾಡುವಲ್ಲಿ ಸತೀಶ್ ಜಾರಕಿಹೊಳಿ ಒಂದು ಪ್ಲ್ಯಾನ್ ಹಾಕ್ಕೊಂಡಿದ್ದಾರೆ. ಆ ಪ್ಲ್ಯಾನ್ ಮುಖಾಂತರ ಕರ್ನಾಟಕ ರಾಜ್ಯದಲ್ಲಿ 150 ಸೀಟು ಯಾವುದೇ ಪರಿಸ್ಥಿತಿಯಲ್ಲಿ ನಾವು ಗೆಲ್ಲಬೇಕು, ಅದಕ್ಕೊಂದು ಟೀಮ್ ತಯಾರು ಮಾಡ್ತಾ ಇದ್ದೀವಿ ಅಂತಾರೆ ಸತೀಶ್ ಜಾರಕಿಹೊಳಿ. ಅವರ ಕಾರ್ಯ ಯಶಸ್ವಿಯಾಗಲಿಕ್ಕೆ ಅವರ ಲಕ್ಷಾಂತರ ಅಭಿಮಾನಿಗಳು, ಲಕ್ಷಾಂತರ ಕಾರ್ಯಕರ್ತರು ಸತೀಶ್ ಜಾರಕಿಹೊಳಿ ಅವರ ಒಂದು ಕೂಗಿಗೆ ಸ್ಪಂದಿಸಿ ಇವತ್ತು ರಾಜ್ಯಾದ್ಯಂತ ಒಂದು ಒಳ್ಳೆಯ ಕಾರ್ಯೋನ್ಮುಖರಾಗುವುದರಲ್ಲಿ ಸಂದೇಹವಿಲ್ಲ. 23ರ ದೃಷ್ಟಿ, ಎಲ್ಲರ ಕಣ್ಣು ಸತೀಶ್ ಜಾರಕಿಹೊಳಿ ಮುಂದೆ. ಜಿಲ್ಲಾ ಪಂಚಾಯತದ ಚುನಾವಣೆಯ ಕಣ್ಣು ಸಹಿತ ಸತೀಶ್ ಜಾರಕಿಹೊಳಿ ಅವರ ಮುಂದೆ ಅವಲಂಬಿತವಾಗಿದೆ. ಇನ್ನು ಮತ್ತೆ ಮಹತ್ವವಾದ ಸುದ್ದಿಯೊಂದಿಗೆ ಬರ್ತೀನಿ. ನೀವು ನಂಬರ್ ಒನ್ ಚಾನಲ್ ಫಾಲೋ ಮಾಡೋದನ್ನು ಮರಿಬೇಡಿ. ನಂಬರ್ ಒನ್ ಚಾನಲ್ ಸಬ್ಸ್ಕ್ರೈಬ್ ಆಗಿ. ನಮಸ್ಕಾರ.